ಅವರು ಎಲ್ಲ ಕಡೆ ನಾನು ಬಡವ ಅಂತ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ಈಗ. ಹೇಳಿಲ್ಲ ಅಲ್ಲ ಅವನು ಬಡವ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನನ್ನ ಜೊತೆನೂ ಏನೋ ಒಂದು ಜರ್ನಿ ಶೇರ್ ಮಾಡ್ಬೇಕಾದ್ರೆ ನಾನು ಬಡವ, ನಂಗೆ ತುಂಬ ಕಷ್ಟ ಅನ್ನೋದು ಹೇಳ್ಕೊಳ್ಳಿಲ್ಲ. ಹೇಳೋದಾದ್ರೆ ಇನ್ನು ಕಾವ್ಯಂಗೆ ಒಳ್ಳೆ ಪೇಮೆಂಟ್ ಸಿಕ್ಬಿಟ್ಟಿದೆ ಕಲರ್ಸಿಂದ ಅಂತ ಮಾತು. ಗುಡ್ ಪೇಮೆಂಟ್. ಸ್ಯಾಟಿಸ್ಫೈಡ್? ಎಸ್, ಐ ಆಮ್ ಸ್ಯಾಟಿಸ್ಫೈಡ್. ಎಷ್ಟಂತ ಏನಾದ್ರು ಹೇಳೋಕ್ಕೆ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಗ್ ಬಾಸ್ ಮನೇಲಿ ನಿಮ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ ಅವ್ರನ್ನ ನೋಡಿದ್ರೆ ಅಂತ ಅನ್ಸೋದು? ಇಷ್ಟನೇ ಆಗ್ತಿರ್ಲಿಲ್ಲ ಅಂತ ಯಾರೂ ಅನಿಸ್ತಿರ್ಲಿಲ್ಲ. ಯಾರೂ ಇಲ್ಲ. ಈ ರಕ್ಷಿತಾ, ಗಿಲ್ಲಿ ಮತ್ತು ಕಾವ್ಯದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಆಗ್ತಾ ಇತ್ತು ಅಥವಾ ಟ್ರಯಾಂಗಲ್ ಫ್ರೆಂಡ್ಶಿಪ್ ಆಗ್ತಿತ್ತು ಅಂತ ಜನದ ಒಪಿನಿಯನ್ನು. ರಕ್ಷಿತಾ ಯಾಕೆ ಅಷ್ಟು ಪೊಸೆಸಿವ್ ಗಿಲ್ಲಿ ಬಗ್ಗೆ? ಕಾವ್ಯ ಜೊತೆ ಹೋದರೆ ಆಗ್ತಿರ್ಲಿಲ್ಲ ಅವ್ರಿಗೆ ಅಂತ. ಅವಳು ಗಿಲ್ಲಿ ಬಗ್ಗೆ ಮಾತ್ರ ಪೊಸೆಸಿವ್ ಇರಲಿಲ್ಲ. ನಾನು ನೋಡಿದಂಗೆ ಎಲ್ಲರ ವಿಷಯದಲ್ಲೂ ಪೊಸೆಸಿವ್ ಇದ್ಲು. ಅಂದರೆ ರಘುವಣ್ಣನ ವಿಷಯದಲ್ಲಾಗಿರ್ಬೋದು, ಮಾಳುವಣ್ಣನ ವಿಷಯದಲ್ಲಾಗಿರ್ಬೋದು. ಅವಳು ಯಾರ ಜೊತೆ ಕ್ಲೋಸ್ ಆಗ್ತಾಳೋ, ಯಾರ ಜೊತೆ ಬಾಂಡ್ ಶೇರ್ ಮಾಡಿ ಅವ್ಳು ಕಂಪ್ಲೀಟ್ ಅಟೆನ್ಷನ್ ಅವಳಿಗೆ ಬೇಕು ಅಂತ ಹೇಳ್ತಾರೆ. ಸೊ ಇಟ್ಸ್ ನಾಟ್ ಓನ್ಲಿ ವಿತ್ ಗಿಲ್ಲಿ, ಎಲ್ಲರ ಜೊತೆನೂ ಅವಳು ಹಂಗೆ ಇದ್ದಿತ್ತು. ಗಿಲ್ಲಿ ಅವ್ರ ಬಗ್ಗೆ ಅವ್ರಿಗೆ ಏನಾದ್ರು ಕ್ರಶ್ ಫೀಲಿಂಗ್ಸ್ ಇದ್ದಿದ್ದು ಹೌದಾ? ನಿಮ್ಗೆ ಅನಿಸ್ತಾ ಆ ಥರ ಹತ್ತಿರದಿಂದ? ಅವಳಿಗೆ ಕೇಳಬೇಕು. ನೀವು ಹತ್ತಿರದಿಂದ ನೋಡಿರ್ತೀರಾ, ನಿಮಗೆ ನಾವು ಹತ್ತಿರದಿಂದ ನೋಡಿದ್ರು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಏನು ಗೊತ್ತಾಗುತ್ತೆ? ಅವ್ರು ಏನು ಹೇಳ್ತಾರೆ, ಅವ್ರು ನಡ್ಕೊಳ್ಳೋ ರೀತಿಯಲ್ಲಿ ಏನಾದ್ರು ಹಂಗೆ ಅನಿಸ್ತಾ ಅಂತ ನಿಮ್ಮ ಒಪಿನಿಯನ್ ಕೇಳ್ತಿರೋದು. ನಾವು ಅವ್ರ ಹತ್ರನೂ ಕೇಳಿದ್ದೀವಿ, ನಿಮ್ಮ ಒಪಿನಿಯನ್ ಏನು ಅಂತ. ಗೊತ್ತಿಲ್ಲ. ಅಂದರೆ ನಾವು ಕೇಳಿದಾಗೆಲ್ಲ ಅವಳು ಹೇಳಿದ್ದು ಇಲ್ಲ, ಜಸ್ಟ್ ಫ್ರೆಂಡ್ ಅಷ್ಟೇ, ನೀವು ಯಾಕೆ ಆ ಥರ ನೋಡ್ತಿದ್ದೀರಾ, ಒಂದು ಆ ಪರ್ಸ್ಪೆಕ್ಟಿವಲ್ಲಿ ನೋಡಬೇಡಿ ಅಂತಾನೆ ನೋಡ್ತಿದ್ಲು. ಈಗ ಇವಾಗ ಗಿಲ್ಲಿ ನನಗೆ ರೇಗಿಸೋದ್ರಿಂದ ಗಿಲ್ಲಿಗೆ ಏನೋ ಫೀಲಿಂಗ್ಸ್ ಇದೆ ಅಂತ ಅನಿಸುತ್ತೆ. ಹಾಗೆ ರಕ್ಷಿತಾ ಏನೋ ಗಿಲ್ಲಿಗೆ ರೇಗಿಸುವಾಗ ರಕ್ಷಿತಂಗೆ ಏನೋ ಇದೆ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಏನು ಅನ್ನೋದು ಅವ್ರಿಗೆ ಕೇಳಿದಾಗಲೇ ನಮ್ಗೆ ಗೊತ್ತಾಗೋದು, ಅವ್ರ ಬಾಯಿಂದ ಬಂದಾಗಲೇ ನಮ್ಗೆ ಗೊತ್ತಾಗೋದು. ನಾವು ನೋಡೋರಿಗೆ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಅನಿಸುತ್ತೆ, ಬಟ್ ವಾಟ್ ಈಸ್ ದ ರಿಯಲ್ ಫ್ಯಾಕ್ಟ್ ಅವ್ರ ಬಾಯಿಂದನೇ ನಮಗೆ ಗೊತ್ತಾಗೋದು. ಯಾವುದೋ ಒಂದು ಪೇಜಲ್ಲಿ ಓಡಾಡ್ತದೆ, ನೀವು ನಿಮ್ಮ ಮನೆಯವರು ಒಪ್ಕೊಂಡ್ರೆ ಗಿಲ್ಲಿನ ಮದುವೆ ಆಗಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದಿರಂತ. ಇಲ್ಲ, ನಾನು ಎಲ್ಲ ಅದನ್ನು ಹೇಳೇ ಇಲ್ಲ. ಅದು ಗೊತ್ತಲ್ಲ, ಏನದು ತಮ್ನೇಲ್ಸ್ ಆ ಥರ ಹಾಕ್ಕೊಂಡಿದ್ದಾರೆ, ಆ ಥರದ್ದು ಮಾತೇ ಬಂದಿಲ್ಲ ಆ್ಯಕ್ಚುಲಿ. ಈಗ ನಾನು ಕೇಳ್ತಾ ಇದ್ದೀನಿ, ರೆಡಿ ಇದ್ದೀರಾ ಮನೆಯವ್ರು ಒಪ್ಕೊಂಡ್ರೆ ಮದುವೆ ಆಗೋಕ್ಕೆ? ಮನೆಯವ್ರು ಇನ್ವಾಲ್ವೇ ಆಗಲ್ಲ ನನ್ನ ಮದುವೆ ವಿಷಯದಲ್ಲಿ. ನನಗೇನು ಸರಿ ಅನಿಸುತ್ತೋ ಅವ್ರು ನನಗೆ ಬಿಟ್ಬಿಟ್ಟಿದ್ದಾರೆ. ಸೊ ನನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡೋದು. ಮನೆಯವರು ಇವಾಗ ಎಲ್ಲೂ ಮನೆಯವರು ಅದು ಮದುವೆವರೆಗೂ ಯಾಕೆ ಹೋಗಿದೆ ವಿಷಯ ಅಂತ ನನಗೆ ಗೊತ್ತಿಲ್ಲ. ವಿ ಆರ್ ಜಸ್ಟ್ ಫ್ರೆಂಡ್ಸ್. ಮನೆಯವರು ಏನೋ ಒಪ್ಕೊಂಡ್ರು, ಒಪ್ಕೋಬೇಕು ಆ ಥರದ್ವರೆಗೂ ವಿಷಯನೇ ಹೋಗಿಲ್ಲ. ವಿ ಆರ್ ಜಸ್ಟ್ ಫ್ರೆಂಡ್ಸ್. ಅವ್ರ ಮನೆಯವ್ರಿಗೂ ಆ ಒಂದು ಫ್ರೆಂಡ್ಶಿಪ್ಪೇ ಇಷ್ಟ ಆಗಿರೋದು. ಸೊ ಲೆಟ್ ಇಟ್ ಬಿ ಲೈಕ್ ದ್ಯಾಟ್. ಕೊನೆ ಪ್ರಶ್ನೆ ನಿಮಗೆ. ನಿಮ್ಮ ತಮ್ಮ ಮನೆಯಿಂದ ಆಚೆ ಬಂದಮೇಲೆ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ ತಮ್ಮಂಗೆ. ಪ್ರತಿಯೊಂದು ನೋಡ್ಕೊಳ್ತಾ ಇದ್ದಿದ್ದು ಅವರೇ. ನಿಮ್ಮ ವಿಷಯದಲ್ಲಿ ಅವರೊಂದು ವಿಡಿಯೋ ಮಾಡಿ ಹಾಕಿರ್ತಾರೆ, ಟಾಪ್ 2ನಲ್ಲಿ ಅಂದರೆ ಗಿಲ್ಲಿ ವಿನ್ನರ್ ಪಕ್ಕದ ಕೈಯಲ್ಲಿ ಕಾವ್ಯನ ಇರಬೇಕು, ನಮ್ಮ ಅಕ್ಕನೇ ಇರ್ತಾರೆ ಅಂತ ಹಾಕಿರ್ತಾರೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ. ಅದ್ರ ಬಗ್ಗೆ ಏನಾದ್ರು ಹೇಳಕ್ಕಿದ್ರೆ? ಇವಾಗ ಯಾರಿಗೆ ಆದರೂ ಅವ್ರ ಮನೆಯವರೇ ಗೆಲ್ಲಬೇಕು ಅಂತಿರುತ್ತೆ. ಸೊ ನನ್ನ ತಮ್ಮಂಗೂ ನಾನೇ ಗೆಲ್ಲಬೇಕು ಅಂತಲೇ ಇರುತ್ತೆ. ಆ ವಿಡಿಯೋ ನಂಗೆ ಗೊತ್ತಾಯಿತು, ಆ ವಿಡಿಯೋ ಮಾಡಿ ಹಾಕಿರೋದು. ಇವಾಗ ಅವನ ಏಜಿಗೆ ಪ್ರಾಬಬ್ಲಿ ಅದು ಸರಿ ಅನಿಸಿ ಅವ್ನು ಮಾಡಿರೋದುಂಟು, ಅದು ಟ್ರೋಲ್ ಆಗಿದೆ. ಬಟ್ ಇಟ್ಸ್ ಓಕೆ. ಇವಾಗ ಅವ್ನಿಗೆ ಏನು ಅನಿಸಿದೆಯೋ ಅದನ್ನು ಹೇಳಿ ಮಾಡಿ ಹಾಕಿದ್ದಾನೆ. ಅವನ ಏಜಿಗೆ, ಅವನ ಮೆಚ್ಯೂರಿಟಿಗೆ ಅವ್ನಿಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿ ಹಾಕಿದ್ದಾನೆ. ಏನೇ ಆದರೂ ಅದು ಮಾಡಿ ಹಾಕಿದ್ಮೇಲೆ ಪಾಸಿಟಿವ್ಸ್ ನೆಗೆಟಿವ್ಸ್ ಬಂದೇ ಬರುತ್ತೆ, ಅದು ನಾವು ತೊಗೊಳ್ಳೇಬೇಕು. ಕ್ಯೂರಿಯಸ್ ಟು ನೋ ಅದನ್ನು ಅಷ್ಟೇ. ಸ್ಮಾಲ್ ಸೆಗ್ಮೆಂಟು, ರ್ಯಾಪಿಡ್ ಫೈರ್ ಥರ. ಒಂದು 5 ಜನದ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಏನನ್ಸುತ್ತೆ ಅಂತ ಹೇಳ್ತಾ ಹೋಗಿ. ರಕ್ಷಿತಾ, ಪಟಾಕಿ, ಗಿಲ್ಲಿ ಕಲಾಕಾರ, ಪಳಾರ್, ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಒಳ್ಳೆ ಮನುಷ್ಯ. ಅಶ್ವಿನಿ, ಛಲಗಾತಿ. ಧ್ರುವಂತ್, ಜೈ ಮಹಾಕಾಳ್. ಅಂದರೆ ದೇವರಂದರೆ ತುಂಬ ಭಕ್ತಿ ಅವರಿಗೆ. ಸೊ ದೇವರ ಪುತ್ರ ಅಂತಲೇ ಹೇಳ್ಬೋದು. ತನುಷ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸ್ಪಂದನ, ಸಿಸ್ಟರ್. ರಘು, ಅಂದರೆ ಹೀ ಈಸ್ ಅ ಬಂಡಲ್ ಆಫ್ ಎಲ್ಲ ವಿಷಯನೂ ತುಂಬ ಡೆಪ್ತ್ ಹೋಗಿ ತಿಳ್ಕೊತಾರೆ. ಇವಾಗ ಕುಕ್ಕಿಂಗ್ ಆಗಿರ್ಬೋದು, ಕಂಪ್ಲೀಟ್ ಆ ಟಾಪಿಕ್ ಡೆಪ್ತ್ ಇಳಿದು ಏನೇನಿದೆ ಎಲ್ಲ ತಿಳ್ಕೊತಾರೆ. ಅಥವಾ ಅವ್ರ ಫಿಟ್ನೆಸ್ ಏನು ಮಾಡ್ತಿದ್ದಾರೆ ಆ್ಯಂಡ್ ಆರ್ಟ್ ಏನು ಮಾಡ್ತಾರೆ, ಅದೆಲ್ಲ ಸುಮ್ಮನೆ ಹಾಗೆ ಮಾಡೋದಲ್ಲ ಅವರು.